ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನಿಜವಾಗ್ಲೂ ವೀಕ್ಷಕರೇ, ನಾವೆಲ್ಲರೂ ಕನ್ನಡ ನಾಡಿನಲ್ಲಿ ಹುಟ್ಟಿರೋದು ಒಂದು ಪುಣ್ಯ. ಕನ್ನಡದ್ದೇ ಕವಲೊಳೆದ ಬೇರೆ ಬೇರೆ ಭಾಷೆಗಳಿವೆ, ಸಂಸ್ಕೃತಿಗಳಿವೆ, ಪದ್ಧತಿಗಳಿವೆ. ನಮ್ಮ ಭಾರತ ದೇಶ ಎಷ್ಟು ಉತ್ಕೃಷ್ಟ ದೇಶ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ನಮ್ಮ ಕನ್ನಡ ನಾಡು ಕೂಡ ಸಂಸ್ಕೃತಿ ಕಲೆಗಳ ತವರೂರು. ನಾನು ಯಾಕೆ ಇಷ್ಟೆಲ್ಲ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಕನ್ನಡ ರಾಜ್ಯೋತ್ಸವ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ವಾಗತ ವೀಕ್ಷಕರೇ ನಿಮ್ಮೆಲ್ಲರಿಗೂ. ಇದು ಪ್ರೀತಿಯ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಕಂಪ್ಲೀಟ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ ನಲ್ಲಿ ಶಾವ್ಗೆ ಅವಲಕ್ಕಿ ಸ್ಪೆಷಲ್, ಅಮ್ಮನ ಕೈ ರುಚಿಯಲ್ಲಿ ಖಾರದ ಕಡಲೆ ಬೀಜದ ಕರ್ಚಿಕಾಯಿ, ಆರೋಗ್ಯಕರ ಅಡಿಗೆ ಬಾರ್ಲಿ ಸೂಪ್, ದಿಢೀರ್ ಅಡಿಗೆಯಲ್ಲಿ ಸೀಬೆ ಹಣ್ಣಿನ ಬರ್ಫಿ, ಕಲಿಯೋಣ ಅಡಿಗೆಯಲ್ಲಿ ನೂಡಲ್ಸ್ ಮಂಚೂರಿ. ಇವತ್ತು ನಾನು ಸೀಸನ್ ಕುಕಿಂಗ್ ನಲ್ಲಿ ಶಾವ್ಗೆ ಅವಲಕ್ಕಿ ಸ್ಪೆಷಲ್ ಅದನ್ನ ತೋರಿಸ್ತಾ ಇದ್ದೀನಿ. ಇವತ್ತು ಕನ್ನಡ ರಾಜ್ಯೋತ್ಸವ. ಮೊದಲನೇ ಅಡಿಗೆ ಶುರು ಮಾಡಿದ್ದೀನಿ. ಎಣ್ಣೆ ಹಾಕಬೇಕು ಪ್ಯಾನ್ ನಲ್ಲಿ. ನಾನು ಬಳಸ್ತಾ ಇರೋ ಎಣ್ಣೆ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಸಾಸಿವೆ ಸ್ವಲ್ಪ, ಹಾಗೆ ಕರಿಬೇವು, ಹಸಿ ಬೇವು ಇರಬೇಕು. ಕಡಲೆ ಬೀಜ ಇಷ್ಟು ಹಾಕಿ, ಈರುಳ್ಳಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿ, ವೆಜಿಟೇಬಲ್ ಮಸಾಲ ಹಾಕಿದ್ದೀನಿ. ಹಸಿ ತೆಂಗಿನ ತುರಿ, ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ದೀನಿ. ಏನಕ್ಕಂದ್ರೆ ನಿಂಬೆ ಹಣ್ಣಿನ ರಸ ಹಿಂಡಬೇಕು, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದು ತುಂಬಾ ಸುಲಭ ಕಣ್ರಿ. ಈ ತರ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಒಂದು ಅರ್ಧ ಒಗ್ಗರಣೆನ ಈ ತರ ಬಟ್ಲಲ್ಲಿ ಹಾಕೊಂಡ್ಬಿಡಿ. ಆಮೇಲೆ ಇದಕ್ಕೆ ಇದೇನ್ ಗೊತ್ತಾ, ಶಾವ್ಗೆ. ಅರೆ, ಶಾವ್ಗೆ ಬೆಳ್ಳಗಿರುತ್ತೆ, ಇದೇನಿದು ಕೆಂಪು ಕಲರ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಿದ್ರಾ? ಫುಡ್ ಕಲರ್ ಹಾಕಿದ್ದೀನಿ. ಶಾವ್ಗೆನ ಬೇಯಿಸ್ಬಿಟ್ಟು ಸ್ವಲ್ಪ ಹಾಲಿಗೆ ಫುಡ್ ಕಲರ್ ಹಾಕಿ ಇದಕ್ಕೆ ಹಾಕ್ಬಿಟ್ಟು ಈ ಥರ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈಗ ನಿಮ್ಗೆ ಗೊತ್ತೆ. ಇಷ್ಟೊತ್ತಿನವರೆಗೂ ವೇಟ್ ಮಾಡಿದ್ದೀರಾ. ಫೈನಲ್ ಆಗಿ ನೋಡ್ಕೊಂಡ್ಬಿಡಿ. ಶಾವ್ಗೆನ ಈ ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ಬಿಸಿ ಮಾಡಬೇಕು. ಆಮೇಲೆ ಕೆಲವ್ರಿಗೆ ದೊಡ್ಡ ಕನ್ಫ್ಯೂಷನ್ ಏನಂದ್ರೆ, ಹೋಟ್ಲಲ್ಲಾಗಲಿ ಇಲ್ಲ ಏನಾದರೂ ಫಂಕ್ಷನ್ಗಳಲ್ಲಿ ನಾವು ಶಾವ್ಗೆ ಭಾತ್ ಆಗಲಿ ಶಾವ್ಗೆ ಉಪ್ಪಿಟ್ಟಾಗಲಿ ತಿಂದಿರ್ತೀವಿ. ಅಲ್ಲಿ ಶಾವ್ಗೆ ಗಂಟಾಗಿರಲ್ಲ, ಉದುರುದ್ರಾಗಿರುತ್ತೆ. ನಾವು ಮನೇಲಿ ಮಾಡಿದ್ರೆ ಏನಕ್ಕೆ ಗಂಟಾಗುತ್ತೆ ಅಂತ ತಿಳ್ಕೊಳ್ತಿರ್ತಾರೆ. ಏನಿಲ್ಲ, ಅದ್ರದ್ದು ಸೀಕ್ರೆಟ್ ಏನು ಅಂದರೆ, ನೀವು ನೀರಲ್ಲಿ ಶಾವ್ಗೆ ಹಾಕ್ತಿರಲ್ಲ, ಆ ಟೈಮ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ, ಇಲ್ಲ ಅಂದರೆ ಎಣ್ಣೆ ಹಾಕಿ. ನೋಡಿ, ಬಿಸಿ ಆಯಿತು. ಈಗ ಗ್ಯಾಸು ಆಫ್ ಮಾಡಿದ್ದೀನಿ. ಈಗ ಶಾವ್ಗೆ ಅಂತೂ ರೆಡಿ, ಪ್ಲೇಟ್ ಸೇರಿದ್ದಾಯ್ತು. ಅವಲಕ್ಕಿ ರೆಡಿ ಆಗ್ಬೇಕಲ್ವಾ? ಅವಲಕ್ಕಿ ಕೂಡ ಅರ್ಧ ರೆಡಿ ಆಗಿದೆ. ಈಗ ದಪ್ಪ ಅವಲಕ್ಕಿನ ತಗೋಬೇಕು. ಎಣ್ಣೆಯಲ್ಲಿ ಕರೆದ್ಬಿಟ್ಟು ಆ ಅವಲಕ್ಕಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಈ ತರ ಅವಲಕ್ಕಿ ತಯಾರಾಗತ್ತೆ. ಇನ್ನು ಒಗ್ಗರಣೆ ಅಂತೂ ಆಲ್ರೆಡಿ ರೆಡಿ ಇದೆ ಅಲ್ವಾ? ಇವೆರಡನ್ನು ಪ್ಯಾನ್ ಹಾಕಿ ಕಲಿಸ್ಬೇಕು.
ಹಾಕೊಳ್ಳೋದು ಬೇಡ, ಹಾಗೆ ಹೆಚ್ಚಿಗಿದೆ ಇದು. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಟೀ ಟೈಮ್ಗೆ ಅವರಿಗೆ ಸ್ವಲ್ಪ ಚೂಡ ಹಾಕ್ಕೊಡೋದು, ಒಂದು ಕಪ್ ಟೀ ಈ ಥರ. ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ. ನೋಡಿದ್ರಲ್ಲ ವೀಕ್ಷಕ, ಮೊದಲಿಗೆನ ಮಾಡಿ ತೋರಿಸಿದ್ದೀನಿ. ಈಗ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಸುತ್ತೆ ನಾನು ಏನಕ್ಕೆ ಶಾವ್ಗೆ ಅವಲಕ್ಕಿ ಸ್ಪೆಷಲ್ ಅಂತ ಹೇಳಿದೆ ಅಂತ. ನೋಡಿ, ಮನೆಯಲ್ಲಿ ರಜಾ ಇರುತ್ತೆ ಇವತ್ತಿನ ದಿನ, ಮನೇಲಿ ಎಲ್ಲರೂ ಇರ್ತಾರೆ, ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ಥರ ಕಲರ್ ಆಗಿರುವಂಥ ಫುಡ್ ಮಾಡಿಕೊಟ್ರೆ ಇಷ್ಟ ಆಗುತ್ತಾ? ಶಾವಿಗೆ ಅವಲಕ್ಕಿ ಚಿತ್ರಾನ್ನ ಮಾಡುವ ವಿಧಾನ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೀಜ, ಈರುಳ್ಳಿ, ಹಸಿಮೆಣಸಿನಕಾಯಿ, ವೆಜಿಟೇಬಲ್ ಮಸಾಲ, ಹಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿಕೊಂಡ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಒಗ್ಗರಣೆ, ಕರಿದ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಗೂ ಶಾವಿಗೆ ಜೊತೆ ಹಾಕಿ ಈಗ ಇದಕ್ಕೆ ನಿಂಬೆ ರಸವನ್ನು ಹಾಕಿದರೆ ಶಾವಿಗೆ ಅವಲಕ್ಕಿ ಚಿತ್ರಾನ್ನ ಸವಿಯಲು ಸಿದ್ಧ.